ಏನ್ ಹೇಳ್ತಿದ್ಯಾ ರಾಮ್? ಹೌದು ದೊಡಮ್ಮ, ನಿಮ್ಗೆ ವಿಷಯನ ನಾನು ಮೊದಲೇ ಹೇಳ್ಬೇಕಿತ್ತು, ಆದ್ರೆ ಆ ಸಂದರ್ಭನೇ ಕೂಡ ಬಂದಿರಲಿಲ್ಲ. ಅದಕ್ಕೆ ಇವತ್ತು ಹೇಳ್ಬೇಕಾಯ್ತು. ನಾನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ MD ದಂಡರಾಜ್ ಸರ್ ಮಗಳು ಸ್ನೇಹ ನಾನು ಪ್ರೀತಿಸ್ತಾ ಇದ್ದೀವಿ. ನನ್ ಮಗನ್ ಜೊತೆ ನಿನ್ನ ಮದ್ವೆ ಮಾಡ್ಬೇಕೇನೆ? ಇದೇನಾ ನಿನ್ ಪ್ಲಾನು? ನಿನಗೆ ನನ್ನ ಮಗ ಬೇಕಾ? ಓದು ಬರಹ ಬರ್ದೇ ಇರೋ ಅವಿವೇಕಿ ನೀನು. ನಿನಗೆ ನನ್ನ ಮಗ ಬೇಕೇನೆ? ಮಹೇಶ್ವರಿ, ಏನ್ ಮಾಡ್ತಿದ್ಯಾ ನೀನು? ಪ್ರೇಮ ಮೇಲೆ ಅಕ್ಕೈ ಮಾಡ್ದೆ ನೀನು? ಮಹೇಶ್ವರಿ, ಇಲ್ಲಿ ತಪ್ಪು ಕಾಣಿಸ್ತಿರೋದು ನಮ್ ಹುಡುಗನ್ ಕಡೆನೆ. ಯಾವ ಹುಡುಗಿನೂ ಇಷ್ಟು ಜನಗಳ ಮುಂದೆ ರಾಮ್ ತನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ತಾಳಿ ಕಟ್ತಾ ಅಂತ ಹೇಳಲ್ಲ. ಒಂದ್ ನೆನ್ಪಿಡ್ಕೊ, ಯಾವ ಹೆಣ್ಣನು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ದೊಡಮ್ಮ, ಇವಳು ಮಾತು ನಂಬ್ಕೊಂಡು ನೀವು ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ನಾನು ಏನ್ ಮಾಡ್ಲಿ ಮಗ್ನೆ? ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನಾನು ಕನ್ಸ್ ಮನ್ಸಲ್ಲೂ ನೆನ್ಸಿರ್ಲಿಲ್ಲ. ಆದ್ರೆ ರಾಮ್, ನಾನು ಒಂದ್ ಹೆಣ್ಣು. ಯಾವ ಹೆಣ್ಣನು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ಅದು ಅಲ್ದೆ ಎಲ್ಲ ಘಟನೆನೂ ನಿನ್ ಕಡೆನೆ ಬೆಟ್ ಮಾಡಿ ತೋರಿಸ್ತಿದೆ. ಇದಕ್ಕೆಲ್ಲ ಏನ್ ಹೇಳ್ತೀಯ ನೀನು? ಇಲ್ಲ ದೊಡಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳೇ ಇದನ್ನೆಲ್ಲ ಪ್ಲಾನ್ ಮಾಡಿರೋದು. ದೊಡಮ್ಮ, ನನ್ ಮೇಲೆ ಯಾರು ಅನುಮಾನ ಪಟ್ರು ನಾನು ತಡ್ಕೊಳ್ತೀನಿ. ಆದ್ರೆ ನೀವು ದೊಡಮ್ಮ, ಇಲ್ಲಿವರೆಗೂ ನಿಮ್ಮ ಹತ್ರ ನಾನು ಯಾವ ವಿಷಯನಾದ್ರೂ ಮುಚ್ಚಿಟ್ಟಿದ್ದೀನ? ನಾನು ನಿಜವಾಗ್ಲೂ ಪ್ರೇಮನ ಇಷ್ಟಪಡ್ತಿದ್ರೆ ನಿಮ್ಮ ಹತ್ರ ತಾನೇ ಮುಂಚೆ ಬಂದು ಹೇಳ್ತಿದ್ದೆ. ಅದೇ ರಾಮ್, ಅದೇ ನಾನು ಕೇಳ್ತಿರೋದು. ಯಾಕೆ ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ಯಾಕೆ ಹೀಗ್ ಮಾಡ್ದೆ ನೀನು? ಅಯ್ಯೋ ದೊಡಮ್ಮ, ಪ್ಲೀಸ್, ಯಾಕೆ ಈ ತರ ಕೆಲಸ ಮಾಡ್ದೆ ಅಂತ ಕೇಳ್ಬೇಡಿ. ನಿಮ್ ಮಾತಲ್ಲಿ ಒಂಚೂರು ನನ್ ಮೇಲೆ ಅನುಮಾನ ಬಂದ್ರು ತಡ್ಕೊಳಕ್ಕಾಗಲ್ಲ. ದೊಡಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ ದೊಡಮ್ಮ, ಯಾವ ತಪ್ಪು ಮಾಡಿಲ್ಲ. ಇವ್ಳು ಸುಳ್ಳು ಹೇಳ್ತಿದ್ದಾಳೆ, ಕಟ್ಕತೆ ಕಟ್ಟಿ ಸುಳ್ಳು ಹೇಳ್ತಿದ್ದಾಳೆ. ರಾಮ್, ಅದು ಹೇಗೆ ನನ್ನ ಮಗಳು ಇಷ್ಟು ಜನರ ಮುಂದೆ ಇಂಥ ಸುಳ್ಳು ಹೇಳೋದಕ್ಕೆ ಸಾಧ್ಯ? ಅಯ್ಯೋ ಮಾವ, ನಿಮ್ಗೆ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಇವಳು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ನಿಮ್ಮೆಲ್ರೂ ಕಣಿಗೂ ನಾನೇ ತಪ್ಪಿತಸ್ಥನ ತರ ಕಾಣ್ತಿದ್ದೀನಿ? ರಾಮ್, ಪ್ರೇಮ ನಿನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ಒಟ್ಟಿಗೆ ಇಬ್ರು ಆಡ್ ಬೆಳೆದಿದ್ದೀರ. ಪ್ರೇಮ ನಿನಗೆ ಬೆಸ್ಟ್ ಫ್ರೆಂಡ್ ಅಂತ ನೀನೇ ಎಷ್ಟೋ ಸಲ ನನ್ಗೆ ಹೇಳಿದ್ಯಾ. ಹೀಗಿರ್ಬೇಕಾದ್ರೆ ಯಾಕೋ ಇಂಥ ಒಳ್ಳೆ ಫ್ರೆಂಡ್ ಮೇಲೆ ಆಪಾದನೆ ಹೊರಿಸ್ತಿದ್ಯಾ? ಅಯ್ಯೋ ದೇವ್ರೆ, ದೊಡಮ್ಮ, ನೀವು ನನ್ನ ನಂಬ್ತಿಲ್ವಾ? ನಿಜ ಹೇಳು, ಸತ್ಯಣ್ಣ ಪ್ರೇಮಗೆ ಮಾದೇವನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಡೋಗಿನ ಮುಂಚೆನೆ ನೀನು ಪ್ರೇಮನ ಇಷ್ಟಪಟ್ಟಿದ್ಯಾ? ಹಾಗಿದ್ದಿದ್ರೆ ನನಗೊಂದ್ ಮಾತು ನೀನ್ ಹೇಳ್ಬೋದಾಗಿತ್ತಲ್ವಾ? ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತಿದ್ದೆ. ಅದನ್ ಬಿಟ್ಟು ಮಾದೇವನ್ ಮದ್ವೆ ಸಮಯದಲ್ಲಿ ನಿನ್ ಪ್ರೇಮನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ತಾಳಿ ಕಟ್ಟಿದ್ದು ತಪ್ಪು ಮಾಡ್ದೆ. ತುಂಬಾ ದೊಡ್ಡ ತಪ್ಪು ಮಾಡ್ದೆ. ದೊಡಮ್ಮ, ಪ್ಲೀಸ್ ದೊಡಮ್ಮ, ನನ್ ಮೇಲೆ ಅನುಮಾನ ಪಡ್ಬೇಡಿ. ನಾನು ನಿಜವಾಗ್ಲೂ ಇವ್ಳು ಹೇಳೋ ತರ ಏನು ಮಾಡಿಲ್ಲ ದೊಡಮ್ಮ. ಅಕ್ಕ, ನನ್ ಮಗನ್ ಮೇಲೆ ನೀವ್ ಅನುಮಾನ ಪಡ್ತೀರಾ? ನಾನು ಅವನ್ನ ಹೆತ್ತಿರ್ಬೋದು, ಅವನಿಗೆ ಹೆಸರಿಟ್ಟು ಸಾಕಿ ಬೆಳೆಸಿ ಡಾಕ್ಟ್ರು ಮಾಡಿರೋದು ನೀವು.
ಅವನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಹಚ್ಕೊಂಡಿರೋದೇ ನಿಮ್ಮನ್ನ. ಅವನು ನನ್ನ ಮಾತಿಗಿಂತ ಹೆಚ್ಚಾಗಿ ನಿಮ್ ಮಾತಿಗೆ ಬೆಲೆ ಕೊಡ್ತಾನೆ. ಅವ್ನು ಯಾವತ್ತು ನೀವ್ ಹಾಕಿದ ಗೆರೆನ ದಾಟ್ತವನೇ ಅಲ್ಲ ಅಕ್ಕ. ಅವನ್ ಮಾತನ್ನ ಬಿಟ್ಟು ಆ ಹುಡುಗಿ ಮಾತನ್ನ ನಂಬ್ತಿರಲ್ಲ, ಇದ್ಯಾವ್ ನ್ಯಾಯ ಹೇಳಿ ಅಕ್ಕ? ಅವನು ನೀವು ಬೆಳೆಸಿರೋ ಮಗ ಕೆಟ್ಟ ಕೆಲಸ ಮಾಡ್ತಾನ? ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನೀವೇ ಕಾರಣ. ನನಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಕಲ್ಸ್ಕೊಟ್ಟಿರೋದೇ ನೀವು. ಇಷ್ಟು ವರ್ಷ ನೀವು ತೋರಿಸಿರೋ ದಾರಿಲೇ ನಡ್ಕೊಂಡು ಬಂದಿದ್ದೀನಿ. ನಿಮ್ಮ ಹೆಸರು ಒಂದೇ ಒಂದು ಕಪ್ಪು ಚುಕ್ಕಿ ಬರ್ದಿರೋಂಗೆ ನಡ್ಕೊಂಡಿದ್ದೀನಿ, ಮುಂದೆನೂ ನಡ್ಕೊಂತೀನಿ. ಯಾಕಂದ್ರೆ ನಿಮ್ಮ ಹೆಸರು ಉಳಿಸೋದು ಬೆಳೆಸೋದು ನನ್ನ ಜೀವನದ ಧ್ಯೇಯ ದೊಡ್ಡಮ್ಮ. ಹಾಗಿರ್ಬೇಕಾರೆ ಕಿಡ್ನಾಪ್ ಮಾಡುವಂತ ಕೆಟ್ಟ ಕೆಲಸ ಮಾಡ್ತೀನ ನಾನು? ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ನನ್ನ ಬಗ್ಗೆ, ನೀವು ನನ್ನ ಬಗ್ಗೆ ಅನುಮಾನ ಪಟ್ರೆ ಖಂಡಿತ ತಡ್ಕೊಳಕ್ ಆಗಲ್ಲ ದೊಡ್ಡಮ್ಮ, ಖಂಡಿತ ಆಗಲ್ಲ. ಪ್ರೇಮ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದೀಯಾ. ಇದರಿಂದ ಎಲ್ರಿಗೂ ಅರ್ಥ ಆಗುತ್ತೆ ಕಣೆ. ನಿನ್ ಮನ್ಸಲ್ಲಿ ಏನ್ ಇಟ್ಕೊಂಡು ಈ ತರ ಡ್ರಾಮಾ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಇಲ್ದಿದ್ರೆ ಸತ್ಯ ಗೊತ್ತಾದಾಗ ನಿನಗೆ ಅಫೆಕ್ಟ್ ಆಗುತ್ತೆ. ನಿನ್ಮೇಲೆ ಯಾರಿಗೂ ಗೌರವ ಉಳಿಯಲ್ಲ ಕಣೆ. ಪ್ಲೀಸ್ ಪ್ರೇಮ, ನೀನ್ ಹೇಳ್ತಿರೋ ಸುಳ್ಳು ಅಂತ ನಿನಗೂ ಗೊತ್ತು. ಅದನ್ನ ಎಲ್ರ ಮುಂದೆ ಒಪ್ಕೊಂಬಿಡೆ. ನಿನ್ ಭರವಸೆ ಕಳ್ಕೊಡೋದಿಕ್ಕೆ ನಾನ್ ಬಿಟ್ಬಿಡ್ತೀನ? ನಾನ್ ನಿನ್ನ ಅತ್ತೆ, ನೀನೇನು ಚಿಂತೆ ಮಾಡ್ಬೇಡ. ನಿನಗೆ ನಾನ್ ನ್ಯಾಯ ಕೊಡಿಸ್ತೇನೆ. ಅಯ್ಯೋ ದೊಡ್ಡಮ್ಮ, ಪ್ಲೀಸ್, ಇವಳು ಹೇಳೋದನ್ನ ನಂಬಿ ನೀವು ಯಾಮಾರ್ಬೇಡಿ. ರಾಮ್, ಯಾಕ್ಲ ಪದೇ ಪದೇ ಅವ್ರ ಮೇಲೆ ತಪ್ಪೋರಿಸ್ತಿದ್ಯಾ? ಪ್ರೇಮ ನೀನು ಇಬ್ರು ಚಿಕ್ಕ ವಯಸ್ಸಿಂದಲೂ ಫ್ರೆಂಡು ಅಂತ ನನಗೆ ಗೊತ್ತು. ಮದ್ವೆಗೆ ಮುಂಚೆ ಅವ್ರ ಬಗ್ಗೆ ತಿಳ್ಕೊಳಕ್ ನಿಂತವ್ ನಾನು ಬಂದಿದ್ದೆ ತಾನೆ. ಆಗ್ಲಾದ್ರೂ ನಿಮ್ ಪ್ರೀತಿ ವಿಷಯ ನಂತವ್ ಹೇಳ್ಬೋದಿತ್ತಲ್ಲ. ಅದು ಅಲ್ದೆ ಅಮ್ಮ ನನ್ನ ಮದ್ವೆ ಜವಾಬ್ದಾರಿನೆಲ್ಲ ನಿನ್ಗೆ ವಹಿಸಿದ್ರು. ಆದ್ರೆ ನೀನ್ ಆ ಜವಾಬ್ದಾರಿನೆಲ್ಲ ಮರೆತು ಈ ತರ ನಡ್ಕತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ಲ. ಹಿಂಗ್ ಮಾಡಿರೋದನ್ನ ನನ್ನ ಕೈಲಿ ಅರಗಿಸ್ಕೊಳಕ್ ಆಯ್ತಿಲ್ಲ. ಅಣ್ಣ, ಯಾಕೋ ನೀನು ಈ ರೀತಿ ಮಾತಾಡ್ತಿದ್ಯಾ? ಅಂದ್ರೆ ನೀನುವೇ ಪ್ರೇಮ ಹೇಳಿದ್ ನಂಬಿಟ್ಯಾ? ಛೇ, ನನ್ನಂತ ಪರಿಸ್ಥಿತಿ ಯಾವನಿಗೂ ಬರಬಾರ್ದು. ಇಲ್ಲಿ ನೋಡು ಮಗ್ನೆ, ನಿನ್ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡಿದ್ಯಾ. ತಪ್ಪು ಮಾಡೋದು ಸಹಜ. ಆದ್ರೆ ಮಾಡಿದ ತಪ್ಪನ ತಿದ್ದಿ ನಡಿಬೇಕು. ಅದನ್ ಬಿಟ್ಟು ತಪ್ಪನ ಸಾಧಿಸ್ತಾ ಕೂತ್ಕೊಂಡ್ರೆ ಏನು ಸರಿ ಹೋಗಲ್ಲ. ರಾಮ್, ನಮ್ ಕಣ್ಮುಂದೆ ಇಷ್ಟೆಲ್ಲ ಆಧಾರ ಇದ್ಮೇಲೂ ನೀನ್ ವಾಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡು, ಆಗೇದಾಗೋಯ್ತು. ನನ್ ಮಾತು ಕೇಳು. ನೀನ್ ಮಾಡಿ ತಪ್ಪನ ಒಪ್ಕೊಂಡು ಪ್ರೇಮ ಹತ್ರ ಕ್ಷಮೆ ಕೇಳು. ದೊಡಮ್ಮ, ನಾನ್ ಮಾಡ್ದಿರೋ ತಪ್ಪಿಗೆ ಕ್ಷಮೆ ಕೇಳಲಿ. ಇವಳು ನನ್ನ ಫ್ರೆಂಡ್ ಅಷ್ಟೇ. ಇವಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನಾನು ಇವಳ ಭಾವನೆನೂ ನೋಡಿಲ್ಲ. ಆದ್ರೆ ಇವಳಿಗೆನೆ ನನ್ ಮೇಲೆ ಪ್ರೀತಿ ಇತ್ತು. ಅಣ್ಣನ ಜೊತೆ ತನ್ನ ಮದ್ವೆ ಫಿಕ್ಸ್ ಆಗಿದ್ನ ಅವಳ ಕೈಲಿ ಒಪ್ಕೊಳಕ್ ಆಗ್ಲಿಲ್ಲ. ಅದಕ್ಕೇನೆ ಈ ತರ ಕಿಡ್ನಾಪ್ ಡ್ರಾಮಾ ಮಾಡಿ ನನ್ನ ಮದ್ವೆ ಆಗ್ಬೇಕು ಅಂತ ನೋಡ್ತಿದ್ದಾಳೆ. ಆದ್ರೆ ನಾನ್ ಮಾತ್ರ ಇವಳನ್ನ ಕ್ಷಮಿಸೋದು ಇಲ್ಲ. ಇವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವಳನ್ನ ಮದ್ವೆನೂ ಆಗಲ್ಲ. ಯಾಕೋ ಹೀಗಂತಿದ್ಯಾ? ಯಾಕಂದ್ರೆ ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ.
ಏನ್ ಹೇಳ್ತಿದ್ಯಾ ರಾಮ್? ಹೌದು ದೊಡಮ್ಮ, ನಿಮ್ಗೆ ವಿಷಯನ ನಾನು ಮೊದಲೇ ಹೇಳ್ಬೇಕಿತ್ತು, ಆದ್ರೆ ಆ ಸಂದರ್ಭನೇ ಕೂಡ ಬಂದಿರ್ಲಿಲ್ಲ. ಅದಕ್ಕೆ ಇವತ್ತು ಹೇಳ್ಬೇಕಾಯ್ತು. ನಾನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ MD ದಂಡರಾಜ್ ಸರ್ ಮಗಳು ಸ್ನೇಹ ನಾನು ಪ್ರೀತಿಸ್ತಾ ಇದ್ದೀವಿ. ಆರು ವರ್ಷದ ಪರಿಚಯ ನಮ್ಗೆ. ಕಾಲೇಜಿಂದನೂ ಅವರಿಬ್ರು ಫ್ರೆಂಡ್ಸ್, ಅದಕ್ಕೆ ತಮಾಷೆ ಮಾಡ್ತಿದ್ದಾಳೆ. ಬರೀ ಫ್ರೆಂಡ್ ಅಥವಾ ಪ್ರೀತಿ ಪ್ರೇಮ ಅಂತ? ರಾಮ್ ಯಾರನ್ನಾದ್ರೂ ಇಷ್ಟಪಟ್ರೆ ಮೊದ್ಲು ಹೇಳದ್ ನನ್ಗೇನೆ. ರಾಮ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ರಾಮ್, ಏನು ಹೇಳ್ತಿದ್ಯಾ ನೀನು? ನಿಮ್ಮಪ್ಪ ಆ ಹುಡುಗಿನ ಪ್ರೀತಿಸ್ತಿದ್ಯಾ ಅಂತ ಕೇಳಿದಕ್ಕೆ ಇಲ್ಲ, ಅವಳು ಬರೀ ಫ್ರೆಂಡ್ ಅಂತ ಹೇಳ್ದೆ. ಈಗ ನೋಡಿದ್ರೆ ಏನೇನೋ ಹೊಸ ಕತೆ ಹೇಳ್ತಿದ್ಯಲ್ಲೋ. ಸಾರಿ ದೊಡಮ್ಮ, ನನ್ನ ಕ್ಷಮಿಸಿ. ಅಣ್ಣನ ಮದ್ವೆ ಆದ್ಮೇಲೆ ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ಇದ್ದೆ, ಅಷ್ಟರಲ್ಲೇ ಹೀಗೆಲ್ಲ ಆಗೋಯ್ತು. ನೀನು ಪ್ರೇಮನ ಕಿಡ್ನಾಪ್ ಮಾಡಿರೋ ಆಪಾದನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಹೇಳ್ತಿರೋದು. ನೀನ್ ನಿಜವಾಗ್ಲೂ ಸ್ನೇಹನ ಇಷ್ಟಪಟ್ಟಿದ್ರೆ ಈಗಾಗ್ಲೇ ನನ್ನ ಹತ್ರ ವಿಷಯ ಹೇಳ್ತಿದ್ದೆ. ರಾಮ್, ನೀನು ತಪ್ಪು ಮಾಡ್ತಿದ್ಯಾ. ಒಂದ್ ಸುಳ್ಳ ಮುಚ್ಚ ಹಾಕೋದಕ್ಕೆ ನೀನ್ ಇನ್ನೊಂದ್ ಸುಳ್ಳು ಹೇಳ್ತಿದ್ಯಾ. ಇಲ್ಲ ದೊಡಮ್ಮ, ನಾನು ಹೇಳ್ತಿರೋದು ನಿಜ. ನೀವ್ ಬೇಕಿದ್ರೆ ಸ್ನೇಹ ಕರೆದ್ ವಿಚಾರಿಸಿ, ನಾನು ಅವಳು ಪ್ರೀತಿ ಮಾಡ್ತಿರೋ ವಿಷಯನ ಅವಳೇ ಹೇಳ್ತಾಳೆ. ಅಷ್ಟೇ ಅಲ್ಲ, ನಾನು ಅವಳು ಪ್ರೀತಿ ಮಾಡ್ತಿರೋ ವಿಷಯ ಇಲ್ಲಿ ನಿಂತಿದ್ದಾಳದ ಪ್ರೇಮ ಇವಳಿಗೂ ಚೆನ್ನಾಗಿ ಗೊತ್ತಿತ್ತು. ಆಯ್ತು ಸ್ವಾಮಿ, ಅವ್ರು ಯಾರೋ ಸ್ನೇಹ ಅಂತ ಹೇಳ್ತಿದಿರಲ್ಲ, ಅವ್ರ ನಂಬರ್ ಇದ್ರೆ ಫೋನ್ ಮಾಡಿ ಬರಕ್ ಹೇಳಿ, ಅವ್ರನ್ನ ವಿಚಾರಿಸೋಣ. ಅಯ್ಯೋ ದೇವ್ರೆ, ರಾಮ್ ಸ್ನೇಹನ್ ಪ್ರೀತಿ ಮಾಡ್ತಾ ಇರೋ ವಿಷಯನ ಹೇಳೇ ಬಿಟ್ಟ. ಈ ಕಲ್ಯಾಣಿ ಅದೇನ್ ಮಾಡ್ತಾಳೋ ಏನೋ.